ನಮಸ್ಕಾರ. ಬಸ್ ಹೋಗಲು ಸಿದ್ಧವಾಗಿದೆ. ಸೀಟ್ ನಂಬರ್ 13ರಲ್ಲಿ ಕುಳಿತುಕೊಳ್ಳಿ. ಸರಿ, ಧನ್ಯವಾದಗಳು. ಸೀಟ್ ನಂಬರ್ 13 ವಿಚಿತ್ರ ಅನ್ಸುತ್ತೆ, ಆದರೂ ನಾನು ಕೂರಬೇಕು. ಬಸ್ ನಿಧಾನವಾಗಿ ಸಾಕ್ತೊಡಗಿತು. ರಾತ್ರಿ 12 ಆಯ್ತು. ಎಲ್ಲರೂ ಮಲಗಿದ್ರು. ಆದರೆ ಅರ್ಜುನ್ಗೆ ನಿದ್ರೆ ಬರಲಿಲ್ಲ. ಅವನ ಪಕ್ಕದ ಸೀಟ್ ಕಡೆ ನೋಡ್ದ, ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ನಂತರ ಯಾರೋ ಬಂದು ಕುಳಿತಾಗಿ ಅನುಭವ ಆಯಿತು. ಯಾರು ನೀವು? ಟಿಕೆಟ್ ಕೊಡಿ. ನನ್ನ ಟಿಕೆಟ್ ಇಲ್ಲಿದೆ. ಅವಳ ಟಿಕೆಟ್ ಕೂಡ ನೋಡಿ. ಇವಳ ಟಿಕೆಟ್ ಅಲ್ಲಿ? ಯಾರು ಸರ್? ಇಲ್ಲಿ ಯಾರೂ ಇಲ್ಲ. ಯಾರು? ಯಾರ ಬಗ್ಗೆ ಮಾತಾಡ್ತಿದ್ಯಾ ಸರ್? ಈ ಸೀಟ್ ನನ್ನದು. ಬೆಳಕಾಯ್ತು. ಸೀಟ್ ನಂಬರ್ 13ನಲ್ಲಿ ಅರ್ಜುನ್ ಇಲ್ವಲ್ಲ? ಎಲ್ಲರೂ ಗಾಬರಿ ಆದ್ರು. ಕಂಡಕ್ಟರ್ ಎಲ್ರಿಗೂ ಹೇಳ್ದ, ಹಿಂದಿನ ವರ್ಷ ಇದೇ ಸೀಟ್ನಲ್ಲಿ ಒಬ್ಬ ಹುಡುಗಿ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಲು. ಆ ದಿನದಿಂದ ಸೀಟ್ ನಂಬರ್ 13 ಖಾಲಿಯೇ ಇರ್ತದೆ. ಹಿಂದಿನ ವರ್ಷ ಇದೇ ಸೀಟ್ನಲ್ಲಿ ಒಬ್ಬ ಹುಡುಗಿ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಲು. ಆ ದಿನದಿಂದ ಸೀಟ್ ನಂಬರ್ 13 ಖಾಲಿಯೇ ಇರ್ತದೆ. ಆದರೆ ಕೆಲವ್ರಿಗೆ ಮಾತ್ರ ಅದು ಖಾಲಿ ಕಾಣೋದಿಲ್ಲ. ಇವತ್ತು ಮತ್ತೆ ಬಂದಿದ್ದಾಳೆ. ಯಾರು? ಕಂಡಕ್ಟರ್ ಉತ್ತರ ಕೊಟ್ಟಿಲ್ಲ. ಸರ್, ಸೀಟ್ 13ನಲ್ಲಿ ಯಾರೋ ಕುಳಿತಿದ್ದಾರೆ. ನನ್ನ ಸೀಟ್ ಯಾರು ತೆಕ್ಕೊಂಡ್ರು? ಕ್ಷಮಿಸಿ, ನಮಗೆ ಗೊತ್ತಿರಲಿಲ್ಲ.